ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ ಸ್ಟೂಡೆಂಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮೈಂಡ್ಸ್. ಇಂದಿನ ಈ ವಿಡಿಯೋದಲ್ಲಿ ನಾವು 50 ಗಾದೆಗಳು ಮತ್ತು ಅದರ ಒಳ ಅರ್ಥವನ್ನು ತಿಳಿದುಕೊಳ್ಳೋಣ. ನೀವು ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮತ್ತೆ ಮುಂದೆ ಯಾವುದೇ ಕನ್ನಡ ವಿಡಿಯೋಗಳನ್ನ ಮಿಸ್ ಮಾಡದೇ ಇರೋ ಥರ ಆಗಬೇಕಂದ್ರೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿ. ಮೊದಲನೇದು, ಅತಿ ಆಸೆ ಗತಿಗೇಡು, ಅಂದರೆ ಅತಿಯಾದ ಆಸೆ ನಾಶಕ್ಕೆ ಕಾರಣವಾಗುತ್ತದೆ. ಎರಡನೇದು, ಅತಿ ಸರ್ವತ್ರ ವರ್ಜಯೇತ್, ಅಂದರೆ ಯಾವುದೇ ವಿಷಯದಲ್ಲೂ ಕೂಡ ಅತಿಯಾಗಬಾರದು. ಮೂರನೇದು, ಅನ್ನ ಕೊಟ್ಟವನಿಗೆ ಕಲ್ಲು ಹೊಡೆಯಬಾರದು, ಅಂದರೆ ಏನರ್ಥ? ಉಪಕಾರ ಮಾಡಿದವನಿಗೆ ಅಪಕಾರ ಮಾಡಬಾರದು ಅಂತ ಅರ್ಥ. ನಾಲ್ಕನೇ ಗಾದೆ ಬಂದ್ಬಿಟ್ಟು, ಅರಸನ ಕಣ್ಣು ಸಾವಿರ, ಅಂದರೆ ಆಡಳಿತಗಾರನಿಗೆ ಎಲ್ಲ ವಿಷಯಗಳು ಅರಿವಿರುತ್ತೆ. ಅವನು ಒಬ್ಬನೇ ಇರ್ಬೋದು, ಆದರೆ ಅವನು ನೋಡ್ತಾ ಇರೋ ವಿಚಾರಗಳು ತುಂಬ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಐದನೇದು ಬಂದು, ಅಳುವ ಮಗುವಿಗೆ ಹಾಲು, ಅಂದರೆ ಕೇಳಿದವರಿಗೆ ಮಾತ್ರ ಸಹಾಯ ಸಿಗುತ್ತದೆ, ಕೇಳದೇ ಇರೋರಿಗೆ ಸಹಾಯ ಸಿಗುವುದಿಲ್ಲ ಅನ್ನೋದು ಇಲ್ಲಿ ಮೀನಿಂಗ್ ಬರುತ್ತೆ. ಆರನೇದು ಬಂದು, ಆಡದವನು ಅಂಗಳ ಡೊಂಕು ಎಂದ, ಅಂದರೆ ತನ್ನ ಅಸಮರ್ಥತೆಯನ್ನು ಇತರನ ಮೇಲೆ ಹಾಕುವುದು, ಅಂದರೆ ಅವನ ತಪ್ಪಿರುತ್ತೆ ಅದನ್ನು ಒಪ್ಕೊಳ್ಳಲ್ಲ, ಇನ್ನೊಬ್ಬರ ಮೇಲೆ ಅದನ್ನು ಎತ್ತಿ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಆಡದವನು ಅಂಗಳ ಡೊಂಕು ಎಂದನಂತೆ. ಏಳನೇ ಗಾದೆ ಬಂದ್ಬಿಟ್ಟು, ಆಪತ್ತಿನಲ್ಲಿ ಅರಿಯುವನು ಸ್ನೇಹಿತ, ಅಂದರೆ ನಿಜವಾದ ಸ್ನೇಹಿತ ಯಾರು ಅಂತ ಹೇಳಿದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡ್ತಾರೆ ಅವರೇ ನಿಜವಾದ ಸ್ನೇಹಿತ, ಅಂದರೆ ನಿಜವಾದ ಸ್ನೇಹಿತ ಕಷ್ಟ ಕಾಲದಲ್ಲಿ ಗೊತ್ತಾಗ್ತಾನೆ. ಎಂಟನೇದು ಬಂದು, ಆರಕ್ಕೇರದ ಮೂರಕ್ಕಿಳಿಯದ, ಅಂದರೆ ಪ್ರಗತಿಯೂ ಇಲ್ಲದಿಲ್ಲ, ಕುಸಿತವೂ ಇಲ್ಲ, ಅಂದರೆ ಮೇಲೇನೂ ಹೋಗಲ್ಲ ಕೆಳಗೂ ಇಳಿಯಲ್ಲ ಅಂತ ಮೀನಿಂಗ್ ಆಗುತ್ತೆ ಇಲ್ಲಿ. ಒಂಬತ್ತನೇದು ಬಂದು, 6 ತಿಂಗಳ ಸನ್ಯಾಸಿ ವರ್ಷವಿಡೀ ಉಪದೇಶ, ಅಂದರೆ ಅನುಭವ ಕಡಿಮೆ ಇದ್ದರೂ ದೊಡ್ಡವರಂತೆ ಮಾತನಾಡುವುದು, ಅಂದರೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇರುತ್ತೆ ಆದರೆ ಎಲ್ಲ ಗೊತ್ತು ಅನ್ನೋ ಥರ ತೋರಿಕೆಗೆ ಮಾತಾಡ್ತಾರಲ್ಲ, ಅದರದ್ದು ಮೀನಿಂಗ್ ಇಲ್ಲಿ ಬರುತ್ತೆ. ಹತ್ತನೇದು ಬಂದು, ಇಟ್ಟಿಗೆಗೆ ಕಲ್ಲು, ಅಂದರೆ ಇಟ್ಟಿಗೆ ರಿಪ್ಲೇಸ್ಮೆಂಟ್ ಕಲ್ಲು ಅನ್ನೋ ಥರ ಅದಕ್ಕೆ ತಕ್ಕನಾದ ಉತ್ತರ ನೀಡುವುದು. ಇಟ್ಟಿಗೆಗೆ ಕಲ್ಲು ಅಂದರೆ ತಕ್ಕ ಉತ್ತರ ನೀಡುವುದು. 11ನೇ ಗಾದೆ ಬಂದು, ಇರುವೆಗೆ ಬೆಲ್ಲದ ಆಸೆ, ಅಂದರೆ ಸಣ್ಣವನಿಗೆ ದೊಡ್ಡದ ಆಸೆ. ಗೊತ್ತಲ್ವಾ, ಇರುವೆ ಎಷ್ಟು ಚಿಕ್ಕದು, ಬೆಲ್ಲ ಎಷ್ಟು ದೊಡ್ಡದು. ಸೊ ಚಿಕ್ಕವರಿಗೆ ದೊಡ್ಡ ಆಸೆ ಇರುತ್ತಲ್ಲ, ಅದಕ್ಕೆ ಇರುವೆಗೆ ಬೆಲ್ಲದ ಆಸೆ ಅಂತ ಹೇಳ್ತಾರೆ. ನೆಕ್ಸ್ಟ್ 12ನೇ ಗಾದೆ ಬಂದು, ಇಚ್ಛೆ ಇದ್ದಲ್ಲಿ ದಾರಿ, ಅಂದರೆ ದೃಢ ಸಂಕಲ್ಪ ಇದ್ದರೆ ಮಾರ್ಗ ಸಿಕ್ಕೇ ಸಿಗುತ್ತೆ. ಇದನ್ನು ನಾವು ಇನ್ನೊಂದು ರೀತಿ ಹೇಳಿದ್ರೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಲ್ಲ, ಅದೇ ಥರ ಮೀನಿಂಗ್ ಇಲ್ಲಿ ಬರುತ್ತೆ, ಇಚ್ಛೆ ಇದ್ದಲ್ಲಿ ದಾರಿ. ನೆಕ್ಸ್ಟ್ 13ನೇದು ಬಂದು, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಅಂದರೆ ತಪ್ಪು ಮಾಡಿದವನಿಗೆ ಅದರ ಫಲ ಸಿಗಲೇಬೇಕು, ಅಂದರೆ ಅವನು ಅನುಭವಿಸಲೇಬೇಕು. 14ನೇ ಗಾದೆ ಬಂದು, ಉಳ್ಳವರು ಶಿವಾಲಯ ಮಾಡುವವರು, ಅಂದರೆ ಶಕ್ತಿ ಇರುವವರು ದೊಡ್ಡ ಕೆಲಸ ಮಾಡಬಹುದು, ಅಂದರೆ ಅವ್ರಿಗೆ ಎಬಿಲಿಟಿ ಇದೆ, ಕೆಪಾಸಿಟಿ ಇದೆ, ಅಂದರೆ ಅವರು ಯಾವ ಕೆಲಸ ಬೇಕಾದರೂ ಮಾಡಬಹುದು ಅಂತ ಹೇಳುತ್ತೆ. ಏನದು? ಉಳ್ಳವರು ಶಿವಾಲಯ ಮಾಡುವರು. ನೆಕ್ಸ್ಟ್ 15ನೇ ಗಾದೆ ಬಂದು, ಊಟ ಬಲ್ಲವನಿಗೆ ರೋಗವಿಲ್ಲ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಮಿತಾಹಾರ ಆರೋಗ್ಯಕ್ಕೆ ಒಳ್ಳೆಯದು, ಅಂದರೆ ಮಿತಾಹಾರ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು, ಅತಿಯಾಗಿ ತಿಂದರೆ ಬೊಜ್ಜು ಬರುತ್ತೆ, ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಮಿತಾಹಾರ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೆ ಹೇಳೋದು ಊಟ ಬಲ್ಲವನಿಗೆ ರೋಗವಿಲ್ಲ. ನೆಕ್ಸ್ಟ್ 16ನೇ ಗಾದೆ ಬಂದು, ಊರು ಕೊಳ್ಳಲು ಹೋಗಿ ಮನೆ ಕಳೆದುಕೊಂಡ, ಅಂದರೆ ಹೆಚ್ಚು ಆಸೆಯಿಂದ ಇದ್ದದ್ದನ್ನು ಕಳೆದುಕೊಳ್ಳುವುದು, ಅತಿ ಆಸೆ ಗತಿಗೇಡು ಅನ್ನೋ ಮೀನಿಂಗೇ ಇಲ್ಲಿ ನಮಗೆ ಬರುತ್ತೆ. ನೆಕ್ಸ್ಟ್ 17ನೇದು ಬಂದು, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬಿಸಿ, ಅಂದರೆ ಒಬ್ಬನ ತಪ್ಪಿಗೆ ಮತ್ತೊಬ್ಬ ಕಷ್ಟಪಡುವುದು, ತಪ್ಪು ಯಾರೋ ಮಾಡಿರ್ತಾರೆ, ಶಿಕ್ಷೆ ಇನ್ನೊಬ್ಬರು ಯಾರಿಗೋ ಸಿಗುತ್ತೆ ಅಂತ, ಅಂದರೆ ಪನಿಷ್ಮೆಂಟ್ ಯಾರಿಗೋ ಬೇರೆಯವ್ರಿಗೆ ಸಿಗುತ್ತೆ ಅನ್ನೋ ಮೀನಿಂಗಲ್ಲಿ ಈ ಗಾದೆ ಬರುತ್ತೆ. ಮುಂದನೇದು ಒಂದು 18ನೇದು, ಎಣ್ಣೆ ಇದ್ದಾಗಲೇ ದೀಪ ಉರಿಯುತ್ತದೆ, ಅಂದರೆ ಸಂಪನ್ಮೂಲ ಇದ್ದರೆ ಕೆಲಸ ನಡೆಯುತ್ತದೆ, ಅಂದರೆ ರಿಸೋರ್ಸಸ್ ಇದ್ದರೆ ಮಾತ್ರ ನಮಗೆ ಕೆಲಸ ಆಗುತ್ತೆ, ವರ್ಕ್ ಆಗುತ್ತೆ. ಎಣ್ಣೆ ಇದ್ದರೆ ಅಷ್ಟೇ ಅಲ್ವಾ ದೀಪ ಉರಿಯೋದು, ಇಲ್ಲಾಂದರೆ ಉರಿಯುತ್ತಾ? ಇಲ್ಲ ಅಲ್ವಾ, ಅದೇ ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ 19ನೇದು, ಒಂದೇ ಕಲ್ಲಿಗೆ ಎರಡು ಹಕ್ಕಿ, ಅಂದರೆ ಒಂದು ಕೆಲಸ ಎರಡು ಲಾಭ. ಸೊ ಒಂದೇ ವರ್ಕ್ಗಿಂತ ಎರಡು ಬೆನಿಫಿಟ್ ಸಿಗ್ತಾ ಇದೆ ನಿಮಗೆ, ಅಂದರೆ ಅದು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಅಂತ ಅರ್ಥ. ನೆಕ್ಸ್ಟ್ 20ನೇದು ಬಂದು, ಒಗ್ಗಟ್ಟಿನಲ್ಲಿ ಬಲವಿದೆ, ಅಂದರೆ ಏಕತೆಯಲ್ಲಿ ಶಕ್ತಿ ಇದೆ, ಅಂದರೆ ಎಲ್ಲರೂ ಸೇರಿ ಯುನೈಟೆಡ್ ಆಗಿ ಕೆಲಸ ಮಾಡಿದರೆ ಅಥವಾ ಎಲ್ಲ ಕೂಡಿ ಮಾಡಿದರೆ ಅದರಿಂದ ಸ್ಟ್ರೆಂಗ್ತ್ ಜಾಸ್ತಿ ಬರುತ್ತೆ, ಏಕತೆಯಲ್ಲಿ ಶಕ್ತಿ ಇದೆ, ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅರ್ಥ. ನೆಕ್ಸ್ಟ್ 21ನೇದು ಬಂದು, ಕತ್ತೆಗೆ ಕಸ್ತೂರಿ ವಾಸನೆ ಏನು ಗೊತ್ತು, ಇದನ್ನು ನಾವು ಡೇ ಟು ಡೇ ಲೈಫಲ್ಲಿ ತುಂಬ ಯೂಸ್ ಮಾಡ್ತೀವಿ. ಮೀನಿಂಗ್ ಏನು ಅಂದರೆ, ಮೌಲ್ಯ ಅರಿಯದವನಿಗೆ ಒಳ್ಳೆಯದರ ಮೇಲೆ ಗೊತ್ತಾಗೋದಿಲ್ಲ, ಅಂದರೆ
ಮೌಲ್ಯ ಅರಿಯದವನಿಗೆ ಅಂದರೆ ಅದರ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋನಿಗೆ ಒಳ್ಳೆಯದ್ರ ಬೆಲೆ ಗೊತ್ತಾಗೋದಿಲ್ಲ. ಸೊ ಅವ್ರಿಗೆ ಗೊತ್ತಿಲ್ಲದೆ ಬೋರ್ಗಲ್ ಮೇಲೆ ನೀರು ಹಾಕಿದಾಗೆ ಅನ್ಸುತ್ತಲ್ವಾ, ಅದೇ ಮೀನಿಂಗಲ್ಲಿ ಇದು ಬರುತ್ತೆ. ಕತ್ತೆಗೆ ಕಸ್ತೂರಿ ವಾಸನೆ ಏನು ಗೊತ್ತು? ಕತ್ತೆಗೆ ವಾಸನೆ ಗೊತ್ತೇ ಇರಲ್ಲ. ಸೊ ಕಸ್ತೂರಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದಕ್ಕೆ ಏನು ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಒಂದು 22ನೇದು, ಕಾಗೆಗೂ ತನ್ನ ಮರಿ ಬಂಗಾರ. ಅಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅತ್ಯುತ್ತಮ. ನಮ್ಗೆ ಗೊತ್ತು ಕಾಗೆ ಕಪ್ಪು ಅಲ್ವಾ, ಎಲ್ಲರೂ ನನ್ನ ಕೀಳಾಗಿ ನೋಡ್ತೀವಿ. ಆದರೂ ಕೂಡ ಅದಕ್ಕೆ ತನ್ನ ಮರಿ ಬಂದು ಬಂಗಾರ. ಅಂದರೆ ಅವರವರಿಗೆ ಅವರವ್ರ ವಸ್ತುಗಳು ಒಂದು ಅತ್ಯುತ್ತಮ, ಅದೇ ಅವರಿಗೆ ವ್ಯಾಲ್ಯೂಯಬಲ್ ಅಂತ ಇಲ್ಲಿ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ 23ನೇದು, ಕಾಲಕ್ಕೆ ತಕ್ಕ ಕೋಲು. ಅಂದರೆ ಸಂದರ್ಭಕ್ಕೆ ತಕ್ಕ ಕ್ರಮ ಕೈಗೊಳ್ಳಬೇಕು. ಇವಾಗ ಏನೋ ಯೋಚನೆ ಮಾಡಿರ್ತೀವಿ, ಅಲ್ಲೇ ಸಿಚುವೇಶನ್ ಬೇರೆ ಏನೋ ಥರ ಆದರೆ ಅದಕ್ಕೆ ತಕ್ಕಂಗೆ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕು. ಅದಕ್ಕೆ ನಾವು ಕಾಲಕ್ಕೆ ತಕ್ಕ ಕೋಲು ಅಂತ ಹೇಳ್ತೀವಿ. ನೆಕ್ಸ್ಟ್ 24ನೇದು ಬಂದು, ಕಾಲವೇ ದೊಡ್ಡ ವೈದ್ಯ. ಅಂದರೆ ಕಾಲ ಕಳೆದಂತೆ ದುಃಖ ಕಡಿಮೆ ಆಗುತ್ತೆ. ಸೊ ಇವಾಗ ನಮಗೆ ದೊಡ್ಡದನ್ನೋ ಸಮಸ್ಯೆ ಕೆಲವು ದಿನಗಳು ಆದಮೇಲೆ ಅದು ನಮಗೆ ಚಿಕ್ಕದಾಗಿ ಕಾಣಿಸುತ್ತಲ್ವಾ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಕಾಲವೇ ದೊಡ್ಡ ವೈದ್ಯ. ಕಾಲ ಅಂದರೆ ಇಲ್ಲಿ ಟೈಮ್. ಆಯಿತಾ. ನೆಕ್ಸ್ಟ್ 25th ಅಂದರೆ 25ನೇದು ಬಂದು, ಕುಂಬಾರನಿಗೆ ವರ್ಷ ದೊನ್ನೆಗೆ ನಿಮಿಷ. ಅಂದರೆ ಅದನ್ನ ಕಟ್ಟಲಿಕ್ಕೆ ಅವನು ಎಷ್ಟು ಟೈಮ್ ತಗೊಂಡಿರ್ತಾನೆ, 1 ವರ್ಷ, ಆದರೆ ಒಡೆಯೋಕ್ಕೇನೋ 1 ನಿಮಿಷ ಸಾಕು. ಅಂದರೆ ಕೆಟ್ಟ ಕೆಲಸ ಮಾಡಿದ ಮೇಲೆ ಅಂದರೆ ಕೆಲಸ ಹಾಳಾಗಲು ಕ್ಷಣ ಸಾಕು. ನೀವು ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅಥವಾ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡೋಕ್ಕೆ 1 ವರ್ಷಾನುಗಟ್ಲೆ ನೀವು ಕಷ್ಟಪಟ್ಟಿರೋದು ಅವ್ರ ಮುಂದೆ ನಿಮ್ಮ ನೇಮ್ ಹಾಳಾಗೋಕ್ಕೆ 1 ಕ್ಷಣ ಸಾಕು ಅನ್ನೋದಕ್ಕೆ ನಾವು ಇಲ್ಲಿ ಕುಂಬಾರನಿಗೆ ವರ್ಷ ದೊನ್ನೆಗೆ ನಿಮಿಷ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕುಣಿಯಲಾರದವಳು ನೆಲ ಡೊಂಕು ಎಂದಳು. ಅಂದರೆ ತನ್ನ ತಪ್ಪನ್ನು ಇತರರ ಮೇಲೆ ಹಾಕುವುದು. ಸೊ ನೆಲ ನೆಟ್ಟಿಗಿಲ್ಲ ಅದಕ್ಕೆ ನಾನು ಕುಣಿಯಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವಳದು ತಪ್ಪಿದೆ ಕುಣಿಯಕ್ಕೆ ಬರದೇ ಇರೋದು, ಆದರೆ ಒಪ್ಕೊಳ್ಳಲ್ಲ. ಅಂದರೆ ತಮ್ಮ ತಪ್ಪನ್ನು ತಾವು ಒಪ್ಕೊಳ್ಳಲ್ಲ, ಇನ್ನೊಬ್ಬರ ಮೇಲೆ ಎತ್ತಿ ಹಾಕೋದಕ್ಕೆ ನಾವು ಕುಣಿಯಲಾರದವಳು ನೆಲ ಡೊಂಕು ಎಂದಳು ಅಂತ ಹೇಳ್ತೀವಿ. ನೆಕ್ಸ್ಟ್ 27ನೇದು ಅಂದರೆ 27th, ಕೈ ಕೆಸರಾದರೆ ಬಾಯಿ ಮೊಸರು. ಅಂದರೆ ಕಷ್ಟಪಟ್ಟರೆ ನಮಗೆ ಸುಖ ಸಿಗುತ್ತೆ, ಅಂದರೆ ಶ್ರಮಿಸಿದರೆ ಮಾತ್ರ ನಮಗೆ ಫಲ ಸಿಗುತ್ತೆ ಅನ್ನೋದು ಇಲ್ಲಿ ಅರ್ಥವಾಗುತ್ತೆ. ನೆಕ್ಸ್ಟ್ 28ನೇದು, ಕೈಯಲ್ಲಿರುವ ಹಕ್ಕಿ ಕಾಡಿನ 2ಕ್ಕಿಂತ ಮೇಲು. ಅಂದರೆ ಕೈಯಲ್ಲಿರೋದು ಖಚಿತ, ಸಿಗದದ್ದನ್ನು ಆಶಿಸಬಾರದು. ಅಂದರೆ ನಮ್ಮ ಕೈಯಲ್ಲಿ ಏನಿದೆ ಅದನ್ನೇ ನಾವು ಗ್ಯಾರಂಟೀಡ್, ಇಲ್ಲದೆ ಇರೋದನ್ನ ಆಸೆ ಪಡಬಾರ್ದು ಅನ್ನೋದು ಇಲ್ಲಿ ಮೀನಿಂಗ್ ಆಗುತ್ತೆ. ನೆಕ್ಸ್ಟ್ 29ನೇದು, ಕೋತಿಯ ಕೈಗೆ ಮಾಣಿಕ್ಯ. ಅಂದರೆ ಅರ್ಹತೆ ಇಲ್ಲದವನಿಗೆ ಅಮೂಲ್ಯ ವಸ್ತು ಸಿಕ್ಕರೆ ಪ್ರಯೋಜನವಿಲ್ಲ. ಅಂದರೆ ಕೋತಿಗೆ ಮಾಣಿಕ್ಯದ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಹೋಗಿ ಕೋತಿ ಕೈಯಲ್ಲಿ ಕೊಟ್ಟರೆ ಅದಕ್ಕೆ ಅದು ತಕ್ಕ ಬೆಲೆ ಕೊಡುವುದಿಲ್ಲ. ಅಂದರೆ ಅರ್ಹತೆ ಇಲ್ಲದೆ ಇರೋವನಿಗೆ ಹೋಗಿ ಅಮೂಲ್ಯ ವಸ್ತು ಕೊಟ್ಟರೆ ಅದರ ಯೂಸ್ ಇರಲ್ಲ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ 30ನೇದು, ಕೊಟ್ಟವನು ಕೊಡಂಗಿ ತೆಗೆದುಕೊಂಡವನು ಈಡಂಗಿ ಅಲ್ವಾ. ಅಂದರೆ ಕೊಡುವುದು ಕಷ್ಟ, ಪಡೆಯೋದು ಸುಲಭ. ಅಂದರೆ ಇನ್ನೊಬ್ರ ಹತ್ರ ನಾವು ಇಸ್ಕೋತೀವಿ, ಸಾಲ ತಗೊಳ್ತಾರೆ, ವಾಪಸ್ ಕೊಡೋದು ಕಷ್ಟ ಅಲ್ವಾ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಕೊಟ್ಟವನು ಕೊಡಂಗಿ ತೆಗೆದುಕೊಂಡವನು ಈಡಂಗಿ ಅಂತ. ನೆಕ್ಸ್ಟ್ 31ನೇದು 31st ಒನ್, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ. ಅಂದರೆ ಬಾಲ್ಯದಲ್ಲೇ ಉತ್ತಮ ಸಂಸ್ಕಾರ ನೀಡಬೇಕು. ಅಂದರೆ ಯಾವಾಗ ಚಿಕ್ಕದಾಗಿರುತ್ತೆ ಅವಾಗಲೇ ನಮಗೆ ಅದನ್ನು ಬೆಂಡ್ ಮಾಡೋಕ್ಕಾಗಲಿಲ್ಲ ಅಥವಾ ತಿದ್ದಕ್ಕಾಗಲಿಲ್ಲ ಅಂದರೆ ಅವರು ದೊಡ್ಡವರಾದ್ಮೇಲೆ ಏನು ಮಾಡೋಕ್ಕಾಗುತ್ತೆ, ನಮಗೆ ಆಗಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನಾವು ಏನೇ ಒಳ್ಳೆ ಗುಣಗಳು ಕಲಿಬೇಕಾದ್ರೆ ಬಾಲ್ಯದಲ್ಲೇ ಕಲಿಬೇಕು, ಆವಾಗಲೇ ಒಳ್ಳೆ ಸಂಸ್ಕಾರ ಬಂದರೆ ಮುಂದೆ ಅವ್ರ ಜೀವನ ಚೆನ್ನಾಗಿರುತ್ತೆ. ಬಾಲ್ಯದಲ್ಲಿ ಬರಲಿಲ್ಲ, ದೊಡ್ಡವರಾದ್ಮೇಲೆ ಕಲಿತೀವಿ ಅಂದರೆ ಆಗಲ್ಲ ಅಂತ ಹೇಳೋದೇ ಇಲ್ಲಿ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗದು. ನೆಕ್ಸ್ಟ್ 32ನೇದು, ಗಾಳಿ ಬಂದಾಗ ತೂರಿಕೊಳ್ಳಬೇಕು. ಅಂದರೆ ಸಮಯ ಸಿಕ್ಕಾಗ ಕೆಲಸ ಮುಗಿಸ್ಬೇಕು. ಯಾವಾಗ ಅದಕ್ಕೆ ಸರಿ ಟೈಮ್ ಬಂದಿದೆ ಅಥವಾ ರೈಟ್ ಟೈಮ್ ಬಂದಿದೆ ಅನ್ನೋವಾಗಲೇ ಮಾಡಿ ಮುಗಿಸ್ಬಿಡ್ಬೇಕು, ಅದನ್ನು ಪೋಸ್ಟ್ಪೋನ್ ಮಾಡಬಾರ್ದು ಅಂತ ಮೀನಿಂಗ್ ಇಲ್ಲಿ. ನೆಕ್ಸ್ಟ್, ಗುರು ಇದ್ದರೆ ಗುರಿ ಸಿಗುತ್ತದೆ. ಅಂದರೆ ನೀವು ಏನೋ ಸಾಧಿಸ್ಬೇಕಂದ್ರೆ ಅದ್ರ ಹಿಂದೆ ಒಬ್ಬ ಗುರು ಇದ್ದೇ ಇರಬೇಕಲ್ವಾ. ಅಂದರೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕರೆ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಅಂದರೆ ಒಳ್ಳೆಯ ಮಾರ್ಗದರ್ಶನ ಯಶಸ್ಸಿಗೆ ಕಾರಣವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು ಅಲ್ವಾ. ನೆಕ್ಸ್ಟ್ 34th ಅಂದರೆ 34ನೇದು, ಗೋಡೆಗೂ ಕಿವಿ ಇದೆ. ಅಂದರೆ ಎಲ್ಲನೂ ಕೇಳಿಸ್ಕೊತಾ ಇರ್ತಾರೆ, ರಹಸ್ಯ ಮಾತು ಎಲ್ಲೆಡೆಗೆ ಹರಡಬಹುದು. ಸೊ ನಾವು ಸೀಕ್ರೆಟಾಗಿ ಮಾತಾಡುವಾಗ ಹೇಳ್ತೀವಿ ಗೋಡೆಗೂ ಕಿವಿ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ರಹಸ್ಯ ಎಲ್ಲ ಕಡೆ ಹೋಗಬಹುದು, ಸೀಕ್ರೆಟಾಗಿ ಉಳಿಯಲ್ಲ ಅನ್ನೋದಕ್ಕೆ ಈ ಸೆಂಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ 35th, ಚಿನ್ನ ಬೆಂಕಿಯಲ್ಲಿ ಹೊಳೆಯುತ್ತದೆ. ಅಂದರೆ ಏನು, ಕಷ್ಟದಿಂದ ವ್ಯಕ್ತಿತ್ವ ಬೆಳೆಯುತ್ತದೆ. ಅಂದರೆ ಚಿನ್ನ ಬೆಂಕಿಯಲ್ಲಿ ಹಾಕಿದಾಗ ಅದು ಇನ್ನೂ ಶೈನ್ ಜಾಸ್ತಿ ಆಗುತ್ತಲ್ವ. ಸೊ ಒಬ್ಬ ಮನುಷ್ಯ ಕಷ್ಟದಿಂದ ಪಡ್ತಾ ಇರುವಾಗ ಅವನ ವ್ಯಕ್ತಿತ್ವ ಬೆಳೆಯುತ್ತೆ ಅಥವಾ ಅವನ ಲೈಫು ಒಂದು ಶೇಪ್ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು.
ನೆಕ್ಸ್ಟ್ 36th ಚಿಕ್ಕದಾದರೂ ಚೊಕ್ಕದಾಗಿರಲಿ. ಅಂದ್ರೆ ಗುಣ ಮುಖ್ಯ, ಗಾತ್ರವಲ್ಲ. ಸೊ ಅದು ಸೈಜ್ ಚಿಕ್ಕದಾಗಿರ್ಬೋದು, ಆದರೆ ಕ್ವಾಲಿಟಿದಾಗಿರಲಿ ಅಂತ ಹೇಳ್ತಾ ಇರೋದು. ಚಿಕ್ಕದಾದರೂ ಚೊಕ್ಕದಾಗಿರಲಿ. ನೆಕ್ಸ್ಟ್ 37th ಬಂದು ತಿಂದ ಮನೆಗೆ ಎರಡು ಬಗೆದರೆ ಆಗೋದು. ಅಂದ್ರೆ ಉಪಕಾರ ಮಾಡಿದವನಿಗೆ ನಾವು ದ್ರೋಹ ಬಗೆಯಬಾರ್ದು. ತಿಂದ ಮನೆಗೆ ಎರಡು ಬಗೆಯಬಾರ್ದು. ನೆಕ್ಸ್ಟ್ 38ನೇದು ತುತ್ತು ತುತ್ತಾಗಿ ಬೆಟ್ಟ. ಅಂದ್ರೆ ಸಣ್ಣ ಉಳಿತಾಯ ದೊಡ್ಡ ಸಂಪತ್ತಾಗುತ್ತೆ. ಇದನ್ನ ನಾವು ಇನ್ನೊಂದು ಗಾದೆ ಮುಖಾಂತರ ಹೇಳೋದಾದ್ರೆ ಹನಿ ಹಿನಿ ಸೇರಿದರೆ ಹಳ್ಳ ಅಂತ ಹೇಳ್ತೀವಲ್ಲ, ಅದೇ ತರ ಇಲ್ಲಿ. ಸೊ ಸಣ್ಣ ಸಣ್ಣ ಉಳಿತಾಯಗಳು ನಿಮಗೆ ಸೇರಿಸಿದ್ರೆ ಅದು ದೊಡ್ಡ ಸಂಪತ್ತಾಗುತ್ತೆ, ದೊಡ್ಡ ಆಸ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಅದೇ ತರ 39ನೇದು ತೊಟ್ಟಿಲಲ್ಲೇ ತೋರು. ಅಂದ್ರೆ ಗುಣ ಬಾಲ್ಯದಲ್ಲೇ ಕಾಣಿಸುತ್ತೆ. ತೊಟ್ಟಿಲಲ್ಲಿ ಯಾವಾಗ ಇರ್ತೀವಿ ಹೇಳಿ ನಾವು? ಚಿಕ್ಕವರಾಗಿರ್ತೀವಲ್ವಾ. ಸೊ ಬೆಳೆಯುವ ಮರದ್ದು ನಮಗೆ ಏನು ಚಿಕ್ಕದಲ್ಲೇ ಗೊತ್ತಾಗುತ್ತೆ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಗುಣ ಬಾಲ್ಯದಲ್ಲೇ ಕಾಣಿಸುತ್ತದೆ ಅಲ್ವಾ. ಸೊ 40ನೇದು ದಾಹವಾದ ಮೇಲೆ ಬಾವಿ ತೋಡಬಾರದು. ಅಂದ್ರೆ ಯಾವಾಗ ಕಷ್ಟ ಬರುತ್ತೆ ಅವಾಗ ಪರಿಹಾರ ಹುಡ್ಕಕ್ ಹೋಗ್ಬಾರ್ದು. ಅದಕ್ಕಿಂತ ಮುಂಚೆನೆ ನಾವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು. ಅಂದ್ರೆ ಮುಂಚಿನ ಸಿದ್ಧತೆ ಅಗತ್ಯ ಅಂತ ಇಲ್ಲಿ ಹೇಳ್ತಾ ಇರೋದು. ದಾಹ ಅಂದ್ರೆ ಏನು? ಬಾಯಾರಿಕೆ ಆದಾಗ ನೀವು ಬಾವಿ ತೊಳೆದ್ರೆ ನೀರು ಸಿಗೋವರೆಗೂ ತಡೆಯಕ್ಕಾಗತ್ತಾ ನಿಮ್ಗೆ? ಆಗಲ್ಲ ಅಲ್ವಾ. ಸೊ ವೆಲ್ ಪ್ರಿಪೇರ್ಡ್ ಆಗಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ 41ನೇ ಗಾದೆ ಬಂದ್ಬಿಟ್ಟು ದುಡಿದವನೇ ತಿನ್ನುವವನು. ಅಂದ್ರೆ ಕಷ್ಟಪಟ್ಟವನಿಗೆ ಫಲ ಸಿಕ್ಕೇ ಸಿಗುತ್ತೆ, ಶ್ರಮಿಸಿದವರಿಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ 42ನೇದು ಬಂದು ದೂರದ ಬೆಟ್ಟ ನುಣ್ಣಗೆ. ಅಂದ್ರೆ ದೂರದ ವಸ್ತು ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಗುಡ್ಡ ಬೆಟ್ಟ ನಮಗೆ ದೂರದಲ್ಲಿ ನೋಡೋಕೆ ತುಂಬಾ ಗ್ರೀನರಿ ಆಗಿ ಕಾಣಿಸುತ್ತೆ, ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಹತ್ರ ಹೋದಾಗ ಅಲ್ಲೇ ಗೊತ್ತಾಗೋದು ಅಲ್ಲಿ ಕಲ್ಲು ಮುಳ್ಳುಗಳು ಇರುವುದು ಅಲ್ವಾ. ನೆಕ್ಸ್ಟ್ 43ನೇದು ಬಂದು ನರಿ ಸಾಯುವಾಗ ಕೋಳಿ ನೆನಪು. ಅಂದ್ರೆ ಕೊನೆ ಕ್ಷಣದಲ್ಲೂ ಹಳೆಯ ಅಭ್ಯಾಸ ಬಿಡುವುದಿಲ್ಲ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇರೋದು. 44ನೇದು ಬಂದು ನಾಯಿ ಬಾಲ ಡೊಂಕು. ಅಂದ್ರೆ ಸ್ವಭಾವ ಬದಲಿಸಲು ಕಷ್ಟ. ಸೊ ಅವ್ರು ಹೇಗಿರ್ತಾರೆ, ಹುಟ್ಟುಗನ ಸುಟ್ಟರೂ ಹೋಗಲ್ಲ ಅಂತ ನಾವು ಹೇಳ್ತೀವಲ್ಲ, ಆಗ ಅದೇ ಮೀನಿಂಗೇ ಇಲ್ಲಿ ಬರುತ್ತೆ. ಸೊ ನಾಯಿ ಬಾಲ ಯಾವಾಗ್ಲೂ ಡೊಂಕು, ಸ್ವಭಾವ ಚೇಂಜ್ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ 45ನೇದು ಬಂದು ನೀರಿದ್ದಲ್ಲಿ ಜೀವ. ಅಂದ್ರೆ ನೀರು ಜೀವನದ ಮೂಲ ಅಲ್ವಾ. ಸೊ ಎಲ್ಲಿ ನೀರಿರುತ್ತೆ ಅದೇ ಜೀವ ಅಂತ ಇಲ್ಲಿ ಹೇಳ್ತಾ ಇರೋದು. ನೀರು ಜೀವನದ ಮೂಲ. ನೆಕ್ಸ್ಟ್ 46ನೇದು 46th ಒನ್ ಬಂದು ಪಾಪಕ್ಕೆ ತಕ್ಕ ಶಿಕ್ಷೆ. ಅಂದ್ರೆ ಪ್ರತಿಯೊಂದು ಕೃತ್ಯಕ್ಕೂ ಕೂಡ ತಕ್ಕ ಫಲ ದೊರೆಯುತ್ತೆ. ಸೊ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗತ್ತೆ. ಅದೇ ತರ 47ನೇದು ನೋಡೋದಾದ್ರೆ ಬಿತ್ತಿದಂತೆ ಬೆಳೆಯುವುದು. ಸೊ ಯಾವ ಕೆಲಸ ಮಾಡುತ್ತೇವೆ ಅದೇ ಫಲ ಸಿಗುತ್ತದೆ. ಇದು ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಬರುತ್ತೆ. ಸೊ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಸಿಗುತ್ತೆ ಅಂತ ಹೇಳ್ತಾ ಇರೋದು ಇಲ್ಲಿ. ಸೊ 48ನೇದು ಬಂದು ಮರ ನೆಟ್ಟವನು ನೆರಳು ಕಾಣುವನು. ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅದರ ಫಲ ಒಳ್ಳೆಯದನ್ನು ಕೂಡ ಅವನು ಅನುಭವಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇರೋದು. 49ನೇದು ಯಾರ ಕೆಲಸ ಅವರಿಗೆ ಲೇಸು. ಅಂದ್ರೆ ಪ್ರತಿಯೊಬ್ಬರು ತಮ್ಮ ಕೆಲಸನು ತಾವೇ ಮಾಡಿದರೆ ಉತ್ತಮ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬಾರ್ದು. ಸೊ ಅವರವರ ಕೆಲಸ ಅವರವರಿಗೆ ಲೇಸು ಅಂತ ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಲಾಸ್ಟ್ ಒನ್ 50ನೇದು ಬಂದು ಹಾವು ಸಾಯಬೇಕು, ಕೋಲು ಮುರಿಯಬಾರದು. ಅಂದ್ರೆ ಎರಡು ಕಡೆ ನಷ್ಟವಾಗಬಾರದು ಮತ್ತೆ ಸಮಸ್ಯೆ ಪರಿಹರಿಸಬೇಕು. ಅಂದ್ರೆ ಎರಡೂ ಪಾರ್ಟಿ ನಾವು ಏನ್ ಹೇಳ್ತೀವಿ ಅವ್ರು ಇಬ್ಬರಿಗೂ ಕೂಡ ಲಾಸ್ ಆಗಬಾರ್ದು. ಸೊ ಹಾವು ಸಾಯಬಾರ್ದು, ಕೋಲು ಮುರಿಬಾರದು. ಸೊ ಹಾಗಾಗಿ ನಾವು ಎರಡೂ ಕಡೆ ನಷ್ಟವಾಗದಂತೆ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ನಾವು ಈ ಗಾದೆಯನ್ನ ಉಪಯೋಗಿಸ್ತೀವಿ. ಸೊ ಅಭ್ಯಾಸ ಮಾಡಿ. ಇಲ್ಲಿರೋ ಗಾದೆ ಮಾತುಗಳನ್ನ ಓದ್ಬಿಟ್ಟು ಅದರ ಮೀನಿಂಗ್ ಏನು ಅಥವಾ ನೀವು ಓನ್ ಸೆಂಟೆನ್ಸ್ ಅಲ್ಲಿ ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವ್ಯಾವ್ದದು ನಾನು ಇಲ್ಲಿ ಕೊಟ್ಟಿರೋದು ಅಂದ್ರೆ ಮರ ನೆಟ್ಟವನು ನೆರಳು ಕಾಣುವವನು, ಗೋಡೆಗೂ ಕಿವಿ ಇದೆ, ಮತ್ತೆ 3ನೇದು ಬಂದು ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಗಾದೆಗಳನ್ನ ನಿಮ್ಮ ಓನ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿ ಕಮೆಂಟ್ ಮಾಡಿ. ಹೇಗಿತ್ತು ಈ ವಿಡಿಯೋ? ಈಸಿನಾ ಡಿಫಿಕಲ್ಟಾ? ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.